ನಾರದ ಪುರಾಣ. ಬಲಿಯ ಮೂಲಕ ದೇವತೆಗಳ ಪರಾಜಯ ಮತ್ತು ಅದಿತಿಯ ತಪಸ್ಸು. ಮುಂದೆ ಸನಕ ಮುನಿಗಳು ಗಂಗೆಯ ಉತ್ಪತ್ತಿ ಕುರಿತು ಹೇಳಿದರು. ನಾರದರೆ, ನಾನು ಈಗ ನಿಮಗೆ ಹೇಳುವ ಗಂಗೆಯ ಉತ್ಪತ್ತಿಯ ಕಥೆಯು ಹೇಳುವವರಿಗೂ ಹಾಗೂ ಕೇಳುವವರಿಗೂ ಪುಣ್ಯಪ್ರದವಾದುದು. ಇಂದ್ರಾದಿ ದೇವತೆಗಳ ಜನಕರಾದ ಕಶ್ಯಪ ಮಹಾಮುನಿಗಳಿಗೆ ದಿತಿ ಮತ್ತು ಅದಿತಿ ಎಂಬ ಇಬ್ಬರು ಪತ್ನಿಯರು. ಅದಿತಿಯು ದೇವತೆಗಳ ಜನನಿ ಹಾಗೂ ದಿತಿಯು ದೈತ್ಯರ ತಾಯಿ. ಆ ಇಬ್ಬರಿಗೂ ಇಬ್ಬರು ಪುತ್ರರು. ಸದಾ ಒಬ್ಬರನ್ನೊಬ್ಬರು ಗೆಲ್ಲಲು ಪ್ರಯತ್ನಿಸುತ್ತಿದ್ದರು. ದಿತಿಯ ಪುತ್ರ ಮಹಾಬಲಶಾಲಿ ದೈತ್ಯನಾದ ಹಿರಣ್ಯಕಶಿಪುವಿಗೆ ಶ್ರೇಷ್ಠ ವಿಷ್ಣು ಭಕ್ತನಾದ ಪ್ರಹ್ಲಾದನೆಂಬ ಪುತ್ರನು. ಇವನ ಪುತ್ರ ವಿರೋಚನ. ಇವನ ಪುತ್ರ ಅತ್ಯಂತ ತೇಜಸ್ವಿ ಹಾಗೂ ಪ್ರತಾಪಶಾಲಿಯಾದ ಬಲಿ. ಬಲಿಯು ದೈತ್ಯರ ಸೇನಾಧಿಪತಿಯಾಗಿ ಇಡೀ ಭೂಮಂಡಲವನ್ನೆಲ್ಲ ಜಯಿಸಿ ವಿಶಾಲ ಸೇನೆಯ ಸಹಿತ ಇಂದ್ರನ ರಾಜಧಾನಿಯನ್ನು ಮುತ್ತಿದ. ದೇವದಾನವರ ನಡುವೆ ಘೋರ ಸಂಗ್ರಾಮ ಪ್ರಾರಂಭವಾಯಿತು. ಬ್ರಾಹ್ಮಣೋತ್ತಮರೇ, ಭೀಕರ ಅಸ್ತ್ರಶಸ್ತ್ರಗಳ ಸುರಿಮಳೆಯಾಯಿತು. ಕೊನೆಗೆ ದೇವತೆಗಳು ಸೋತು ಭಯಭೀತರಾಗಿ ಸ್ವರ್ಗಲೋಕದಿಂದ ಓಡಿ ಹೋದರು. ಬಲಿ ಚಕ್ರವರ್ತಿಯು ಅಖಂಡ ಐಶ್ವರ್ಯದಿಂದ ತ್ರಿಭುವನವನ್ನು ಆಳತೊಡಗಿದ. ವಿಷ್ಣುವನ್ನು ಆರಾಧಿಸುತ್ತಾ ಅನೇಕ ಅಶ್ವಮೇಧ ಯಜ್ಞಗಳನ್ನು ಮಾಡಿದ. ದೇವಮಾತೆಯಾದ ದಿತಿಯು ತನ್ನ ಪುತ್ರರ ದುರ್ಗತಿಯನ್ನು ಕಂಡು ಅತ್ಯಂತ ದುಃಖಿತಳಾಗಿ ದೈತ್ಯರ ಪರಾಜಯಕ್ಕಾಗಿ ಹಿಮಾಲಯದಲ್ಲಿ ವಿಷ್ಣುವನ್ನು ಕುರಿತು ಕಠೋರವಾದ ತಪಸ್ಸು ಮಾಡಿದಳು. ದೈತ್ಯರು ಆಕೆಯ ತಪೋಭಂಗ ಮಾಡಲು ಮೊದಲು ಅಗ್ನಿಯನ್ನು ಸೃಷ್ಟಿಸಿದರು. ಆದರೆ ಅದಿತಿಯನ್ನು ಬಿಟ್ಟು ಅವರೆಲ್ಲರೂ ಅದರಲ್ಲಿ ಭಸ್ಮವಾಗಿ ಹೋದರು. ಮಹಾವಿಷ್ಣು ಭಕ್ತಳಾದ ಆಕೆಯನ್ನು ವಿಷ್ಣುವಿನ ಸುದರ್ಶನ ಚಕ್ರವು ಕಾಪಾಡಿತ್ತು. ಅದಿತಿಗೆ ಭಗವದ್ ದರ್ಶನ ಹಾಗೂ ವರಪ್ರಾಪ್ತಿ, ವಾಮನ ಅವತಾರ, ಬಲಿ ವಾಮನರ ಸಂವಾದ. ಭಗವಂತನು 3 ಹೆಜ್ಜೆಗಳಿಂದ ಸಮಸ್ತ ಬ್ರಹ್ಮಾಂಡವನ್ನು ಆಕ್ರಮಿಸಿ ಬಲಿಯನ್ನು ರಸಾತಳಕ್ಕೆ ಕಳುಹಿಸುವುದು. ನಾರದರು ಸನಕ ಮುನಿಗಳನ್ನು ಅಗ್ನಿಯು ಕೇವಲ ಅದಿತಿಯನ್ನು ಮಾತ್ರ ದಹಿಸದಿರಲು ಕಾರಣವೇನೆಂದು ಪ್ರಶ್ನಿಸಿದರು. ಮುನಿಗಳು, ಭಗವದ್ಭಕ್ತರನ್ನು ಯಾವ ಸಂಕಷ್ಟಗಳು ಏನೂ ಮಾಡಲಾರವು. ಯಾವುದೇ ವಿಘ್ನಗಳು ಬಂದರೂ ಪರಮಾತ್ಮನು ಅವರನ್ನು ಸಂರಕ್ಷಿಸುತ್ತಾನೆ. ಹಾಗೆಯೇ ಅದಿತಿಯೂ ಸಹ ಮಹಾವಿಷ್ಣು ಭಕ್ತಳಾದ ಕಾರಣ ಶ್ರೀಹರಿಯ ಸುದರ್ಶನ ಚಕ್ರವು ಆಕೆಯನ್ನು ಸಂರಕ್ಷಿಸಿತ್ತು. ನಾರದರೆ, ನಂತರ ಶಂಖಚಕ್ರ ಗದಾಧಾರಿಯಾದ ಪರಮಾತ್ಮನು ಅದಿತಿಯ ಮುಂದೆ ಪ್ರತ್ಯಕ್ಷನಾಗಿ ಆಕೆಯನ್ನು ಮೃದುವಾಗಿ ಸ್ಪರ್ಶಿಸಿ ದೇವಮಾತೆಯಾದ ಆಕೆಗೆ ಯಾವ ವರವನ್ನು ಕೇಳಿದರೂ ಕೊಡುವುದಾಗಿ ವಾಗ್ದಾನವಿತ್ತ. ಅದಿತಿಯು ಪರಮಾತ್ಮನನ್ನು ಭಕ್ತಿಯಿಂದ ನಾನಾ ವಿಧವಾಗಿ ಸ್ತುತಿಸಿದಳು ಹಾಗೂ ತನ್ನ ಪುತ್ರರಿಗೆ ರಾಜ್ಯ ಲಕ್ಷ್ಮಿಯು ಪುನಃ ದೊರೆಯುವಂತೆ ಮಾಡಬೇಕೆಂದು ಪ್ರಾರ್ಥಿಸಿದಳು. ಆಗ ಪರಮಾತ್ಮನು ತಾನೇ ಆಕೆಯ ಪುತ್ರನಾಗಿ ಜನಿಸಿ ಆಕೆಯ ಇಚ್ಛೆಯನ್ನು ಪೂರೈಸುವುದಾಗಿ ವರವನ್ನಿತ್ತ. ಆಕೆಗೆ ತನ್ನ ಕೊರಳ ಮಾಲೆಯನ್ನು ತೆಗೆದುಕೊಟ್ಟು ಅಭಯ ಪ್ರದಾನ ಮಾಡಿ ಅಂತರ್ಧಾನನಾದ. ವಿಪ್ರೋತ್ತಮರೇ, ಅದಿತಿಯು ತನ್ನ ನಿವಾಸಕ್ಕೆ ಉಲ್ಲಸಿತಳಾಗಿ ಹಿಂತಿರುಗಿದಳು. ಕೆಲ ಕಾಲ ನಂತರ ದೇವಾದಿದೇವನಾದ ಶ್ರೀಹರಿಯನ್ನೇ ತನ್ನ ಪುತ್ರನನ್ನಾಗಿ ಪಡೆದಳು. ಶಿಶುವಿನ ಒಂದು ಕೈಯಲ್ಲಿ ಶಂಖ, 2ನೇ ಕೈಯಲ್ಲಿ ಚಕ್ರ, 3ನೆಯ ಕೈಯಲ್ಲಿ ಅಮೃತ ಕಲಶ ಹಾಗೂ 4ನೇ ಕೈಯಲ್ಲಿ ಮೊಸರನ್ನವಿತ್ತು. ಇವನೇ ಪರಮಾತ್ಮನ ಪ್ರಸಿದ್ಧವಾದ ವಾಮನಾವತಾರಿ. ಪೀತಾಂಬರಧಾರಿಯಾದ ಶ್ರೀಹರಿಯು ವಿದ್ಯಾಭರಣಗಳಿಂದ ಶೋಭಿತನಾಗಿ ತನ್ನ ಪುತ್ರನಾಗಿ ಜನಿಸಿದುದನ್ನು ಕಂಡು ಮಹರ್ಷಿ ವಸಿಷ್ಠರು ಪರಮಾನಂದ ಭರಿತರಾಗಿ ಸ್ವಾಮಿಯನ್ನು ಸ್ತುತಿಸಿದರು. ಅವರ ಸ್ತುತಿಯಿಂದ ಸುಪ್ರೀತನಾದ ಪರಮಾತ್ಮನು ತಾನು ಹಿಂದಿನ 2 ಜನ್ಮಗಳಲ್ಲಿ ಅವರ ಪುತ್ರನಾಗಿಯೇ ಜನಿಸಿದ್ದೆ. ಈ ಜನ್ಮದಲ್ಲೂ ಅವರ ಪುತ್ರನಾಗಿ ಅವರ ಮನೋರಥಗಳನ್ನು ಈಡೇರಿಸುವುದಾಗಿ ತಿಳಿಸಿದ. ನಾರದರೆ, ಈತ ದೈತ್ಯರಾಜ ಬಲಿಯು ಗುರು ಶುಕ್ರಾಚಾರ್ಯರ ಸಹಾಯದಿಂದ ಒಂದು ಮಹಾಯಜ್ಞವನ್ನು ಪ್ರಾರಂಭ ಮಾಡಿದ. ಗುರುಗಳು ಹವಿಸ್ಸನ್ನು ಸ್ವೀಕರಿಸಲು ವಿಷ್ಣುವನ್ನು ಆವಾಹನೆ ಮಾಡಿದರು. ಬ್ರಹ್ಮಚಾರಿಯಾದ ವಾಮನನೂ ಸಹ ತಂದೆ ತಾಯಿಗಳ ಅಪ್ಪಣೆ ಪಡೆದು ಯಜ್ಞ ಮಂಟಪಕ್ಕೆ ಬಂದ. ತಮ್ಮ ಅಂತರ್ದೃಷ್ಟಿಯಿಂದ ಅವನು ಶ್ರೀಹರಿ ಎಂದು ತಿಳಿದು ಗುರುಗಳು ಬಲಿಗೆ ಕೆಲವು ಸೂಚನೆ ನೀಡಿದರು. ದೈತ್ಯರಾಜನೇ, ಜಾಗ್ರತೆ! ನಿನ್ನ ರಾಜ್ಯ ಲಕ್ಷ್ಮಿಯನ್ನು ಅಪಹರಿಸಲೆಂದೇ ಶ್ರೀಹರಿಯು ವಾಮನಾವತಾರಿಯಾಗಿ ಬಂದಿದ್ದಾನೆ. ಅವನು ಏನು ಕೇಳಿದರೂ ಕೊಡಬೇಡ ಎಂದು ಉಚ್ಚರಿಸಿದ. ಆದರೆ ಬಲಿಯು ಗುರುಗಳ ಮಾತನ್ನು ತಳ್ಳಿಹಾಕಿ ಸ್ವಯಂ ವಿಷ್ಣುವೇ ತನ್ನಲ್ಲಿ ದಾನ ಬೇಡಲು ಬಂದಿರುವನು. ಅದಕ್ಕಿಂತಲೂ ಹೆಚ್ಚಿನ ಸೌಭಾಗ್ಯ ಯಾವುದು? ಇದರಿಂದ ನಾನು ಕೃತಾರ್ಥನಾದೆ. ಬಲಿಯು ಹರ್ಷಚಿತ್ತದಿಂದ ಕರಜೋಡಿಸಿ ಅವನನ್ನು ಸ್ವಾಗತಿಸಿದ ಹಾಗೂ ಪಾದವನ್ನು ತೊಳೆದು ಆ ಜಲವನ್ನು ತನ್ನ ಕುಟುಂಬದವರೆಲ್ಲರಿಗೂ ಸಿಂಪಡಿಸಿದ. ಬಲಿಯು ಸ್ವಾಮಿಯನ್ನು ಪರಿಪರಿಯಾಗಿ ಸ್ತುತಿಸಿದ. ಆಗ ವಾಮನನು, ರಾಜನೇ, ದಾನಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠ ದಾನವಾದ
ನಾನು ತಪಸ್ಸು ಮಾಡಲು 3 ಹೆಜ್ಜೆ ಭೂದಾನ ಕೊಡು ಎಂದ. ನಾರದರೆ ಬಲಿಯು ಸಂತೋಷದಿಂದ ಭೂದಾನ ಕೊಡಲು ಜಲಭರಿತ ಕಲಶವನ್ನು ಕೈಯಲ್ಲಿ ತೆಗೆದುಕೊಂಡ. ಶ್ರೀಹರಿಗೆ ಶುಕ್ರಾಚಾರ್ಯರು ನೀರಿನ ಧಾರೆ ಬಾರದಂತೆ ಕಲಶದೊಳಗೆ ನುಗ್ಗಿ ತಡೆಯುತ್ತಿರುವರೆಂದು ತಿಳಿಯಿತು. ಆದ್ದರಿಂದ ಪರಮಾತ್ಮನು ತನ್ನ ಕೈಯಲ್ಲಿದ್ದ ಕುಶದ ಅಗ್ರಭಾಗವನ್ನು ಕಲಶದ ಮುಖದಲ್ಲಿ ಚುಚ್ಚಿ ಶುಕ್ರಾಚಾರ್ಯರ ಒಂದು ಕಣ್ಣನ್ನು ನಾಶ ಮಾಡಿದ. ಕೂಡಲೇ ಬಲಿಯು ಶ್ರೀಹರಿಗೆ 3 ಹೆಜ್ಜೆ ಭೂಮಿ ದಾನ ಮಾಡಿದ. ಸ್ವಾಮಿಯು ತ್ರಿವಿಕ್ರಮವಾಗಿ ಬೆಳೆಯತೊಡಗಿದ. ಅವನ ತಲೆಯು ಬ್ರಹ್ಮಲೋಕವನ್ನು ತಲುಪಿತು. ಶ್ರೀಹರಿಯು ತನ್ನ 2 ಹೆಜ್ಜೆಯಿಂದ ಬ್ರಹ್ಮಾಂಡದ ಶಿಖರವನ್ನು ತಲುಪಿದ. ಹಾಗೂ ಕೈಯ ಹೆಬ್ಬೆರಳಿನ ಅಗ್ರಭಾಗದ ಆಘಾತದಿಂದ ಬ್ರಹ್ಮಾಂಡವು ಒಡೆದು 2 ಭಾಗವಾಯಿತು. ಆ ರಂಧ್ರದಿಂದ ಬ್ರಹ್ಮಾಂಡದ ಹೊರಗಿನ ಜಲವು ಅನೇಕ ದಾರಿಗಳಾಗಿ ಹರಿದು ವಿಷ್ಣುವಿನ ಪಾದವನ್ನು ತೊಳೆದು ಹರಿದು ಬಂದ ಆ ನಿರ್ಮಲ ಗಂಗಾ ಜಲವು ಸಕಲ ಲೋಕಗಳನ್ನು ಪವಿತ್ರಗೊಳಿಸಿತು. ಬ್ರಹ್ಮಾದಿ ದೇವತೆಗಳನ್ನು ಪವಿತ್ರಗೊಳಿಸಿ ಸಪ್ತರ್ಷಿಗಳಿಂದ ಗಂಗೆ ಪೂಜಿತಳಾಗಿ ಮೇರು ಪರ್ವತದ ಶಿಖರದ ಮೇಲೆ ಧುಮುಕಿದಳು. ಪರಮಾತ್ಮನ ಈ ಅದ್ಭುತ ಲೀಲೆಯನ್ನು ಕಂಡು ಬ್ರಹ್ಮಾದಿ ದೇವತೆಗಳು ಋಷಿ ಮುನಿಗಳು ಹರ್ಷಿತರಾಗಿ ಸ್ವಾಮಿಯನ್ನು ಸ್ತುತಿಸಿದರು. ಇದರಿಂದ ಸಂತೋಷಗೊಂಡ ವಾಮನನು ಭೂಮಿಯ ಪೂರ್ತಿಗಾಗಿ ಬಲಿಯನ್ನು ರಸಾತಲಕ್ಕೆ ತುಳಿದು ಅಲ್ಲಿ ರಾಜ್ಯವನ್ನು ಕೊಟ್ಟು ತಾನು ಸ್ವಯಂ ಭಕ್ತನ ವಶನಾಗಿ ಬಲಿಯ ದ್ವಾರಪಾಲಕನಾಗಿ ನಿಂತ. ಹೀಗೆ ಬಲಿಗೆ ರಸಾತಲ ಲೋಕದೊಡನೆ ಅಭಯ ದಾನ ನೀಡಿದ ಸ್ವಾಮಿಯು ದೇವತೆಗಳಿಗೆ ಸ್ವರ್ಗಲೋಕವನ್ನು ಹಿಂತಿರುಗಿಸಿದ. ಋಷಿ ಮುನಿಗಳು ಸ್ವಾಮಿಯ ಮಹಿಮೆಯನ್ನು ಕೊಂಡಾಡಿದರು. ಮುಂದೆ ವಾಮನನು ತಪಸ್ಸಿಗೆಂದು ಹೊರಟು ಹೋದ. ಈ ಮಹಾತ್ಮೆಯನ್ನು ಓದಿದರೆ ಅಶ್ವಮೇಧ ಯಾಗದ ಫಲವು ದೊರೆಯುತ್ತದೆ. ದಾನದ ಪಾತ್ರ: ನಿಷ್ಫಲವಾದ ದಾನ, ಉತ್ತಮ ಮಧ್ಯಮ ಅಧಮ ದಾನ, ಧರ್ಮರಾಜ ಭಗೀರಥ ಸಂವಾದ, ಬ್ರಾಹ್ಮಣನಿಗೆ ಜೀವನೋಪಾಯ, ದಾನದ ಮಹಾತ್ಮೆ ಹಾಗೂ ಸರೋವರ ನಿರ್ಮಾಣದಿಂದಾಗುವ ಪುಣ್ಯದ ವಿಷಯದಲ್ಲಿ ರಾಜ ವೀರಭದ್ರನ ಕಥೆ. ನಾರದರ ಅಪೇಕ್ಷೆಯಂತೆ ಸನಕರು ದಾನ ಹಾಗೂ ದಾನದ ಪಾತ್ರದ ಲಕ್ಷಣವನ್ನು ಹೇಳಿದರು. ಕೊಟ್ಟ ದಾನವನ್ನು ಸಂತೋಷದಿಂದ ಸ್ವೀಕರಿಸಿ ಅದನ್ನೇ ಅಕ್ಷಯವನ್ನಾಗಿ ಮಾಡಿಕೊಳ್ಳುವ ಸದ್ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು. ಸದಾಚಾರಿ ಬ್ರಾಹ್ಮಣನು ದಾನ ಸ್ವೀಕರಿಸಲು ಯೋಗ್ಯನೇ ಹೊರತು ಕ್ಷತ್ರಿಯ ಹಾಗೂ ವೈಶ್ಯರಲ್ಲ. ಅಧರ್ಮ, ಕ್ರೂರಿ, ಕಪಟಿ, ಪರಸ್ತ್ರೀ ವ್ಯಾಮೋಹಿ ಮುಂತಾದ ದುರ್ಗುಣಗಳನ್ನು ಉಳ್ಳ ಬ್ರಾಹ್ಮಣನಿಗೆ ಕೊಟ್ಟ ದಾನವು ನಿಷ್ಫಲವಾಗುವುದು. ನಾರದರೆ ಇಹ ಅಥವಾ ಪರಲೋಕದ ಲಾಭದ ಉದ್ದೇಶದಿಂದ ಸುಪಾತ್ರನಿಗೆ ಕೊಟ್ಟ ದಾನವು ಸಕಾಮ ಹಾಗೂ ಮಧ್ಯಮ ದಾನ. ಅಹಂಕಾರದಿಂದ ಇನ್ನೊಬ್ಬರ ಹಿಂಸೆಗಾಗಿ ವಿಧಿರಹಿತವಾಗಿ ಕೋಪದಿಂದ ಶ್ರದ್ಧೆಯಿಲ್ಲದೆ ಹಾಗೂ ಅಪಾತ್ರನಿಗೆ ಕೊಡುವ ದಾನ ಅಧಮ. ಅದೇ ಶ್ರದ್ಧೆಯಿಂದ ಉತ್ತಮನಾದ ಬ್ರಾಹ್ಮಣನಿಗೆ ಶ್ರೀಹರಿಯ ಪ್ರೀತ್ಯರ್ಥವಾಗಿ ಕೊಡುವ ದಾನವು ಅತ್ಯಂತ ಉತ್ತಮವಾದದ್ದು. ದಾನದ ಲಕ್ಷಣವನ್ನು ತಿಳಿಸುವ ಒಂದು ಇತಿಹಾಸವನ್ನು ತಿಳಿಸುವೆನು ಕೇಳಿರಿ. ಸಗರನ ಕುಲದಲ್ಲಿ 7 ದ್ವೀಪಗಳು ಹಾಗೂ 7 ಸಮುದ್ರಗಳ ಸಹಿತ ಈ ಪೃಥ್ವಿಯನ್ನು ಆಳುತ್ತಿದ್ದ ಭಗೀರಥನೆಂಬ ರಾಜನಿದ್ದ. ಅವನು ಧರ್ಮಪರಾಯಣ, ಸತ್ಯಪ್ರತಿಜ್ಞ ಹಾಗೂ ಪ್ರತಾಪಿಯೂ ಆಗಿದ್ದನು. ಮಹಾಹರಿಭಕ್ತನೂ ಶ್ರೇಷ್ಠ ಸದ್ಗುಣಿಯೂ ಆದ ರಾಜನ ಮನೆಗೆ ಒಂದು ದಿನ ಸಾಕ್ಷಾತ್ ಧರ್ಮರಾಜನು ಅವನ ದರ್ಶನಕ್ಕೆಂದು ಬಂದ. ರಾಜನು ಬಂದ ಅತಿಥಿಯನ್ನು ಆದರದಿಂದ ಸ್ವಾಗತಿಸಿ ಸತ್ಕರಿಸಿದ. ಇದರಿಂದ ಸುಪ್ರೀತನಾದ ಧರ್ಮರಾಜನು ರಾಜನನ್ನು ಬಹಳವಾಗಿ ಶ್ಲಾಘಿಸಿದ. ಸಕಲ ಧರ್ಮಗಳಲ್ಲಿಯೂ ಪಾಂಡಿತ್ಯವನ್ನು ಪಡೆದಿರುವ ಧರ್ಮರಾಜನನ್ನು ರಾಜನು ಪ್ರಶ್ನಿಸಿದ. ಪೂಜ್ಯರೇ, ಧರ್ಮ ಎಷ್ಟು ಪ್ರಕಾರವೆಂದು ಹೇಳಲ್ಪಟ್ಟಿದೆ? ಧರ್ಮಾತ್ಮರಿಗೆ ಯಾವ ಲೋಕವಿದೆ? ಯಮಲೋಕದಲ್ಲಿ ಎಷ್ಟು ಪ್ರಕಾರದ ಯಾತನೆಗಳಿವೆ? ಹಾಗೂ ಅವು ಯಾರಿಗೆ ಪ್ರಾಪ್ತವಾಗುತ್ತವೆ? ತಮ್ಮಿಂದ ಯಾರು ಸನ್ಮಾನಿತರಾಗುತ್ತಾರೆ ಮತ್ತು ಯಾರು ದಂಡಕ್ಕೆ ಭಾಜನರಾಗುತ್ತಾರೆ? ದಯಮಾಡಿ ಇದನ್ನೆಲ್ಲ ತಿಳಿಸಿರಿ. ಧರ್ಮರಾಜನು ಹೇಳಿದ, ಪುಣ್ಯಲೋಕವನ್ನು ಪ್ರದಾನ ಮಾಡುವ ಧರ್ಮವು ಅನೇಕ ಪ್ರಕಾರವಿದೆ. ಹಾಗೆಯೇ ಆ ಧರ್ಮದಿಂದಾಗುವ ಯಾತನೆಗಳು ಅಸಂಖ್ಯವಿದೆ. ಅವುಗಳ ದರ್ಶನ ಮಾಡುವುದೂ ಸಹ ಭಯಂಕರ. ಬ್ರಾಹ್ಮಣನು ಎಲ್ಲಾ ದೇವತೆಗಳ ಸ್ವರೂಪವೇ ಆಗಿದ್ದು ಅವನಿಗೆ ಜೀವನೋಪಾಯ ಕಲ್ಪಿಸುವವನ ಪುಣ್ಯಕ್ಕೆ ಎಣೆಯಲಿದೆ. ಕೆರೆ, ಕಾಲುವೆಗಳ ನಿರ್ಮಾಣ, ಬಾವಿ ಹಾಗೂ ಜಲ ಸಂಗ್ರಹ ಮಾಡುವವನು ಮರಣಾನಂತರ ಸ್ವರ್ಗದಲ್ಲಿಯೇ ವಾಸಿಸುತ್ತಾನೆ. ರಾಜನೇ, ಗೌಡ ದೇಶದಲ್ಲಿ ಅತ್ಯಂತ ಪ್ರಸಿದ್ಧನಾದ ವೀರಭದ್ರನೆಂಬ ಒಬ್ಬ ರಾಜನಿದ್ದ. ಅವನು ಮಹಾಬಲಶಾಲಿ, ವಿದ್ವಾಂಸ ಹಾಗೂ ಯಾವಾಗಲೂ ಬ್ರಾಹ್ಮಣರನ್ನು ಪೂಜಿಸುತ್ತಿದ್ದ. ಅವನ ರಾಣಿಯ ಹೆಸರು ಚಂಪಕ ಕುಮಾರಿ. ರಾಜನ ಮಂತ್ರಿಗಣದವರು ಕರ್ತವ್ಯಪರಾಯಣರೂ ಹಾಗೂ ಧರ್ಮನಿರತರೂ ಆಗಿದ್ದರು. ಒಂದು ಬಾರಿ ರಾಜನು ತನ್ನ ಮಂತ್ರಿಗಳ ಸಹಿತ ಅರಣ್ಯಕ್ಕೆ ಬೇಟೆಗೆಂದು ಹೋದ. ಮಧ್ಯಾಹ್ನವಾಯಿತು. ರಾಜನಿಗೆ ಬಹಳ ಬಳಲಿಕೆಯಾಗಿ ನೀರಿಗೆಂದು ಹುಡುಕಿದ. ಅಲ್ಲಿ ಒಂದು ಚಿಕ್ಕ ಕೊಳ ಕಾಣಿಸಿತು.
ಅದೂ ಸಹ ಒಣಗಿ ಹೋಗಿತ್ತು. ಮಂತ್ರಿಯು ರಾಜನ ಬಾಯಾರಿಕೆಯನ್ನು ಹೋಗಲಾಡಿಸಲು ಅದನ್ನು ಕೈಯಿಂದಲೇ ಸ್ವಲ್ಪ ಅಗೆದು ರಾಜನಿಗೆ ನೀರನ್ನು ತಂದುಕೊಟ್ಟ. ರಾಜ ಹಾಗೂ ಮುಖ್ಯಮಂತ್ರಿಯು ನೀರನ್ನು ಕುಡಿದರು. ಮಂತ್ರಿಯು, ಈ ಕೊಳವು ಬಹಳ ವರ್ಷಗಳಿಂದ ನೀರಿನಿಂದ ತುಂಬಿದ್ದಿರಬೇಕು. ಈಗ ಇದರ ಸುತ್ತಲೂ ಕಟ್ಟೆಯನ್ನು ಕಟ್ಟಿಸಿದರೆ ಉತ್ತಮ ಎಂದು ರಾಜನ ಅನುಮತಿ ಕೇಳಿದ. ರಾಜನು ಕೂಡಲೇ ಒಪ್ಪಿದ. ಮಂತ್ರಿಯು ಆ ಚಿಕ್ಕ ಕೊಳವನ್ನು ಒಂದು ದೊಡ್ಡ ಸರೋವರವನ್ನಾಗಿ ನಿರ್ಮಿಸಿ ಸುತ್ತಲೂ ಕಲ್ಲಿನ ಘಟ್ಟಗಳನ್ನು ಕಟ್ಟಿಸಿದ ಹಾಗೂ ಅದರಲ್ಲಿ ಅಪಾರ ಜಲರಾಶಿ ತುಂಬಿಕೊಂಡಿತು. ಅಂದಿನಿಂದ ಆ ಸರೋವರದಲ್ಲಿ ಬಾಯಾರಿದ ಪ್ರಯಾಣಿಕರು, ಜೀವಜಂತುಗಳು ನೀರು ಕುಡಿದು ತಮ್ಮ ಬಾಯಾರಿಕೆ ತೀರಿಸಿಕೊಳ್ಳುತ್ತಿದ್ದವು. ಕೆಲ ಕಾಲ ನಂತರ ಮಂತ್ರಿಯು ಮರಣ ಹೊಂದಿದ. ಧರ್ಮರಾಜನಿಗೆ ಅವನು ಸರೋವರ ನಿರ್ಮಿಸಿದ ವಿಷಯ ತಿಳಿದು ಅವನನ್ನು ಹಾಗೂ ಮತ್ತೆ ಸ್ವಲ್ಪ ಕಾಲ ನಂತರದಲ್ಲಿ ದೇಹತ್ಯಾಗ ಮಾಡಿದ ರಾಜನನ್ನು ಸ್ವರ್ಗಲೋಕಕ್ಕೆ ಕಳುಹಿಸಿಕೊಟ್ಟ. ಭಗೀರಥನೇ, ಸೈಕತಗಿರಿಯ ಶಿಖರದಲ್ಲಿ ಒಂದು ಪಕ್ಷಿಯು ತನ್ನ ಕೊಕ್ಕಿನಿಂದ 2 ಅಂಗುಲ ಭೂಮಿಯನ್ನು ಮತ್ತೊಂದು ಪಕ್ಷಿಯು ಇನ್ನೂ ಆಳವಾಗಿ ಅಗೆದು ನೀರು ಬರುವಂತೆ ಮಾಡಿದವು. ಸ್ವಲ್ಪ ಸಮಯದ ನಂತರ ಒಂದು ಆನೆಯು ಇನ್ನೂ ಆಳವಾಗಿ ಅಗೆದು ಇನ್ನೂ ಹೆಚ್ಚು ನೀರು ಬರುವಂತೆ ಮಾಡಿತು. ಹೀಗೆಯೇ ಕೊನೆಗೆ ಮಂತ್ರಿಯ ಸಲಹೆಯಂತೆ ರಾಜನು ಒಂದು ದೊಡ್ಡ ಸರೋವರವನ್ನೇ ನಿರ್ಮಿಸಿ ಸ್ವರ್ಗಲೋಕಕ್ಕೆ ಹೋದರು. ಹೀಗೆ ನಾನು ನಿನಗೆ ಸರೋವರ ನಿರ್ಮಾಣದ ಇತಿಹಾಸವನ್ನು ತಿಳಿಸಿದ್ದೇನೆ. ಇದನ್ನು ಕೇಳುವವರು ಹಾಗೂ ಓದುವವರೂ ಸಹ ಸರೋವರ ನಿರ್ಮಾಣದಷ್ಟೇ ಪುಣ್ಯ ಫಲವನ್ನು ಹೊಂದುವರು.